ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಜುಲೈ 29 ಮತ್ತು 30 2024ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಇತ್ತೀಚೆಗೆ ಕೆಳಗಿನ ಯಾವ ದೇಶವು ಗಾಳಿಯಿಂದ ಮೇಲ್ಮೈ ಕ್ಷಿಪಣಿ ಅಂದರೆ ಏರ್ ಟು ಸರ್ಫೇಸ್ ಕ್ರೂಸ್ ಮಿಸೈಲ್ ಆಗಿರ್ತಕ್ಕಂಥ ವಿಂಡ್ ಡೆಮನ್, ಗಮನಿಸಿ, ವಿಂಡ್ ಡೆಮನನ್ನು ಅನಾವರಣಗೊಳಿಸಿದೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 1 ಇಸ್ರೇಲ್. ನೋಡಿ, ಇಸ್ರೇಲ್ ದೇಶ ಇದೀಗ ಅನಾವರಣಗೊಳಿಸಿರ್ತಕ್ಕಂಥ ವಿಂಡ್ ಡೆಮನ್ ಎಂಬುದು ಒಂದು ಏರ್ ಟು ಸರ್ಫೇಸ್ ಕ್ರೂಸ್ ಮಿಸೈಲ್ ಆಗಿದೆ, ಅಂದರೆ ಗಾಳಿಯಿಂದ ಮೇಲ್ಮೈ ಕ್ಷಿಪಣಿಯಾಗಿದೆ. ಸೊ ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು, ಗಮನಿಸಬಹುದು. ಇಸ್ರೇಲ್ ಇಂಟ್ರಡ್ಯೂಸಸ್ ನ್ಯೂ ವಿಂಡ್ ಡೆಮನ್ ಅಂತ ಕರಿತೀವಿ. ಸೊ ಇದು ಏರ್ ಟು ಸರ್ಫೇಸ್ ಕ್ರೂಸ್ ಮಿಸೈಲ್ ಆಗಿದೆ ಇದೊಂದು. ಸೊ ಇದನ್ನು ಮುಖ್ಯವಾಗಿ IAI ಅಂತ ಕರಿತೀವಿ, ಅಂದರೆ ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರಿ ಲಾಂಚ್ ಮಾಡಿದೆ ಇದನ್ನು. ಸೊ ಹಾಗಾದರೆ ವಿಂಡ್ ಡೆಮನ್ ಬಗ್ಗೆ ನಾವು ನೋಡೋದಾದರೆ, ಇದು ಸುಧಾರಿತ ಗಾಳಿಯಿಂದ ಮೇಲ್ಮೈಗೆ ಕ್ರೂಸು ಕ್ಷಿಪಣಿಯಾಗಿದೆ. ಕಡಿಮೆ ವೆಚ್ಚದಲ್ಲಿ ನಿಖರವಾದ ದೀರ್ಘ ಶ್ರೇಣಿಯ ದಾಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ. ಇದನ್ನು ಇಸ್ರೇಲ್ ಅಭಿವೃದ್ಧಿಪಡಿಸಿದೆ. ಕ್ಷಿಪಣಿಯನ್ನು ಹೆಲಿಕಾಪ್ಟರ್ ಅಥವಾ ವಿಮಾನದಿಂದ ಉಡಾಯಿಸಬಹುದಾಗಿದೆ. ಗಮನಿಸಬೇಕು, ಹೆಲಿಕಾಪ್ಟರ್ನಿಂದ ಉಡಾಯಿಸಬಹುದು, ವಿಮಾನದಿಂದನೂ ಉಡಾಯಿಸಬಹುದು. ವೆಚ್ಚದಲ್ಲಿ ನಿಖರವಾಗಿದೆ, ಅಂದರೆ ಕಡಿಮೆ ವೆಚ್ಚದ್ದಾಗಿದೆ. ದೀರ್ಘ ಶ್ರೇಣಿಯ ದಾಳಿಯನ್ನು ಹೊಂದಿರತಕ್ಕಂಥ ಒಂದು ಪ್ರಮುಖ ಗಾಳಿಯಿಂದ ಮೇಲ್ಮೈಗೆ ಹೊರತಕ್ಕಂಥ ಕ್ರೂಸ್ ಮಿಸೈಲ್. ನೆಕ್ಸ್ಟ್ ಎರಡನೇ ಕ್ವಶನ್ ನೋಡಿ, ಹೊಸದಾಗಿ ಜಾರಿಗೆ ಬಂದಿರುವ ಕಾಯ್ದೆಗಳ ಬಗ್ಗೆ ಮಾಹಿತಿ ನೀಡುವಂತಹ ಸಂಚಯ ಮೊಬೈಲ್ ಅಪ್ಲಿಕೇಶನನ್ನು ಇತ್ತೀಚೆಗೆ ಕೆಳಗಿನ ಯಾವ ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ? ಸಂಚಯ. ಸರಿಯಾದಂಥ ಉತ್ತರ ನಮ್ಮ ಕರ್ನಾಟಕ ಸರ್ಕಾರ. ನೋಡಿ, ಇದು ಹೊಸದಾಗಿ ಜಾರಿಗೆ ಬಂದಿರುವ ಕಾಯ್ದೆ. ನೋಡಿ, ಹೊಸದಾಗಿ ಯಾವುದೇ ಕಾಯ್ದೆಗಳು ಜಾರಿಗೆ ಬಂದಾಗ ಆ ಕಾಯ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವ ಉದ್ದೇಶದಿಂದಾಗಿ ಒಂದು ಮೊಬೈಲ್ ಅಪ್ಲಿಕೇಶನನ್ನು ನಮ್ಮ ಕರ್ನಾಟಕ ಸರ್ಕಾರ ಜಾರಿಗೆ ತಂದಿದೆ. ಆ ಮೊಬೈಲ್ ಅಪ್ಲಿಕೇಶನ್ ಹೆಸರೇ ಸಂಚಯ ಅಂತ ಕರಿತೇವೆ. ಓಕೆ, ಸಂಚಯ. ಓಕೆ, ಹೆಚ್ಚಿನ ಮಾಹಿತಿ ನಾವು ತಿಳ್ಕೊಳ್ಳೋಣ. ಹೊಸ ಕಾಯ್ದೆಗಳ ಸಂಚಯ ಆ್ಯಪ್. ಓಕೆ, ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು. ಹೊಸದಾಗಿ ಜಾರಿಗೆ ಬಂದಿರುವ ಕಾಯ್ದೆಗಳ ಬಗ್ಗೆ ಮಾಹಿತಿ ನೀಡುವಂತಹ ಒಂದು ಆ್ಯಪ್ ಇದು. ಇದನ್ನು ಇದೀಗ ಪೊಲೀಸರು ಬಳಕೆ ಮಾಡುವಂತೆ ಗಣಕ ವಿಭಾಗದ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಆದೇಶ ಹೊರಡಿಸಿದ್ದಾರೆ. ಭಾರತೀಯ ನ್ಯಾಯ ಸಂಹಿತೆ, ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆ, ಭಾರತೀಯ ಸಾಕ್ಷ್ಯ ಅಧಿನಿಯಮ, ನೋಡಿ ಈ 3 ಕಾಯ್ದೆಗಳನ್ನು ಕೇಂದ್ರ ಸರ್ಕಾರ ಅಂದರೆ ಕ್ಯಾಬಿನೆಟ್ ಮೊನ್ನೆ ತಾನೇ ಅನುಮೋದನೆಯನ್ನು ನೀಡಿದೆ. ಸೊ IPC ಸೆಕ್ಷನ್ಗಳು ಮತ್ತು ವಿವಿಧ ಸೆಕ್ಷನ್ಗಳ ಬದಲಾಗಿ ಈ 3 ಕಾಯ್ದೆಗಳನ್ನು ಭಾರತದಾದ್ಯಂತ ಜಾರಿಗೆ ಮಾಡಲಾಗಿದೆ. ಈ ಕಾಯ್ದೆಗಳಲ್ಲಿ ಕಂಡುಬರತಕ್ಕಂಥ ಈ ಕಾಯ್ದೆಗಳ ಮಾಹಿತಿಯನ್ನು ಸಂಚಯ ಆ್ಯಪ್ ಒದಗಿಸುತ್ತದೆ ಸ್ನೇಹಿತರೆ. ಸೊ ಈ ಆ್ಯಪ್ಗಳಲ್ಲಿ ಕಂಡುಬರುವ ಕಾಲಮ್ಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ಒಳಗೊಂಡ ಸಂಚಯ ಮೊಬೈಲ್ ಅಪ್ಲಿಕೇಶನ್ ಬೆಂಗಳೂರಿನ ಪೊಲೀಸ್ ಗಣಕ ವಿಭಾಗ ಅಭಿವೃದ್ಧಿಪಡಿಸಿದ್ದು, ಇದನ್ನು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಅಳವಡಿಸಲಾಗಿದೆ, ಡೌನ್ಲೋಡ್ ಮಾಡ್ಕೋಬಹುದು. ಸೊ ಈ 3 ಕಾಯ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಒದಗಿಸುತ್ತದೆ. ಸೊ ತುಂಬಾ ಇಂಪಾರ್ಟೆಂಟ್, ಇದು ಕೂಡ ನೆನಪಿರಲಿ. ನೆಕ್ಸ್ಟ್ 3ನೇ ಕ್ವಶನ್ ನೋಡೋಣ. ತಂತ್ರಜ್ಞಾನ ಕ್ಷೇತ್ರದಲ್ಲಿ ಹೂಡಿಕೆಗೆ ನೆರವು ನೀಡಲು. ನೋಡಿ, ತಂತ್ರಜ್ಞಾನ ಕ್ಷೇತ್ರದಲ್ಲಿ ಹೂಡಿಕೆ. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೆರವು ನೀಡಲು ಇತ್ತೀಚೆಗೆ ಭಾರತ ದೇಶದೊಂದಿಗೆ ಕೆಳಗಿನ ಯಾವ ದೇಶವು ತಂತ್ರಜ್ಞಾನ ಭದ್ರತಾ ಉಪಕ್ರಮ ಒಪ್ಪಂದಕ್ಕೆ ಸಹಿ ಹಾಕಿದೆ? ನೋಡಿ, ಇದನ್ನು ಟೆಕ್ನಾಲಜಿ ಸೆಕ್ಯೂರಿಟಿ ಇನಿಷಿಯೇಟಿವ್ ಅಂತ ಕರೀತಾರೆ. ಸರಿಯಾಗಿರತಕ್ಕಂಥ ಉತ್ತರ ಭಾರತ ಮತ್ತು UK, ಯುನೈಟೆಡ್ ಕಿಂಗ್ಡಮ್. ಗಮನಿಸಿ, ಭಾರತ ಮತ್ತು UK ತಂತ್ರಜ್ಞಾನ ಭದ್ರತಾ ಉಪಕ್ರಮಕ್ಕೆ ಚಾಲನೆ ನೀಡಿದವೆ. ಇದು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಹೂಡಿಕೆಯ ಅವಕಾಶ ಹೆಚ್ಚಳಕ್ಕೆ ನೆರವು ನೀಡುತ್ತದೆ ಎಂಬುದನ್ನು ಗಮನಿಸಬೇಕು. ಸೊ ಈ ಕಾರಣಕ್ಕಾಗಿ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು. ಇದು ಹೆಚ್ಚಿನ ಮಾಹಿತಿಯಾಗಿ ಹವಾಮಾನ ಬದಲಾವಣೆಯಾಗಿರ್ಬೋದು,
ಹಸಿರು ಇಂಧನ ಕ್ಷೇತ್ರದಲ್ಲಿ ಪಾಲುದಾರಿಕೆ, ಪವನ ವಿದ್ಯುತ್ ಮತ್ತು ಗ್ರೀನ್ ಹೈಡ್ರೋಜನ್ ಮುಂತಾದ ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸಿ ಇಂಧನ ಉತ್ಪಾದಿಸುವ ಹಸಿರು ಉಪಕ್ರಮಗಳಿಗೆ ಉತ್ತೇಜನ ನೀಡಲಿದೆ. ನೋಡಿ, ಹಸಿರು ಉಪಕ್ರಮ ಅಂದರೆ ಇವೆಲ್ಲವೂ ಕೂಡ ಮೇಲೆ ಹೇಳಿದಂತೆ ಪವನ ವಿದ್ಯುತ್ ಆಗಿರ್ಬೋದು, ಗ್ರೀನ್ ಹೈಡ್ರೋಜನ್ ಆಗಿರ್ಬೋದು, ಇವೆಲ್ಲವೂ ಕೂಡ ನಮಗೆ ನವೀಕರಿಸಬಹುದಾಗಿರತಕ್ಕಂಥವಾಗಿವೆ. ಸೊ ಇವೆಲ್ಲ ಹಸಿರು ಇಂಧನಗಳಾಗಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ 4ನೇ ಕ್ವಶನ್ ನೋಡಿ. ಕೇಂದ್ರ ಸರ್ಕಾರದಿಂದ ರಿಯಾಯಿತಿ ದರದಲ್ಲಿ ನೀಡಲಾಗುತ್ತಿರುವ ಭಾರತ್ ಅಕ್ಕಿ ಹಾಗೂ ಭಾರತ್ ಆಟದ ಪ್ರಸ್ತುತ ದರವೆಷ್ಟು? ಸರಿಯಾದಂಥ ಉತ್ತರ ಅಂದರೆ ಕ್ರಮವಾಗಿ ಆಪ್ಷನ್ ನಂಬರ್ 2 ಅನ್ನು ಗಮನಿಸಿ. ಭಾರತ್ ಅಕ್ಕಿ ಇದೀಗ ನೋಡಿ, ಭಾರತ್ ಅಕ್ಕಿ 34 ರೂಪಾಯಿ ಇದೀಗ ಸಿಗ್ತಾ ಇದೆ. ಭಾರತ್ ಆಟ ಅಂದರೆ ಗೋಧಿ ಇದು 30 ರೂಪಾಯಿಗೆ ಸಿಗ್ತಾ ಇದೆ. ಗಮನಿಸಬಹುದು, ಈ ಹಿಂದೆ ಭಾರತ ಅಕ್ಕಿ 29 ರೂಪಾಯಿಗೆ 1 kgಯನ್ನು ಕೊಡ್ತಾಯಿದ್ರು. ಈಗ ಇದಕ್ಕೆ 5 ರೂಪಾಯಿಯನ್ನು ಹೆಚ್ಚಳ ಮಾಡಲಾಗಿದೆ. ಸೊ ಆ ಕಾರಣಕ್ಕಾಗಿ ಅಂದರೆ ಈ ಒಂದು ಭಾರತ್ ಅಕ್ಕಿ ಮತ್ತು ಭಾರತ್ ಆಟ ಉಪಕ್ರಮ ಏನಿದೆ ಅಂದರೆ ಈ ಯೋಜನೆಯನ್ನು ಕೇಂದ್ರ ಸರ್ಕಾರ ಮತ್ತೆ 1 ವರ್ಷದವರೆಗೆ ವಿಸ್ತಾರ ಮಾಡಿದೆ. ವಿಸ್ತಾರ ಮಾಡಿ ಅದರ ರೇಟನ್ನು ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದೆ. 29 ರೂಪಾಯಿ kgಗೆ ಸಿಗ್ತಕ್ಕಂಥ ಭಾರತ್ ಅಕ್ಕಿ ಇದೀಗ 5 ರೂಪಾಯಿ ಜಾಸ್ತಿ ಮಾಡಿ 34 ರೂಪಾಯಿ ಆಗಿದೆ. ಇನ್ನು ಭಾರತ್ ಆಟ ಸೊ ಅದು 27 ರೂಪಾಯಿ ಇತ್ತು. ಸೊ ಓಕೆ, 27 ರೂಪೀಸ್ ಇತ್ತು, ಈಗ 30 ರೂಪೀಸ್ಗೆ ಸಿಗ್ತಾ ಇದೆ. ಓಕೆ, ಈ ಮೂಲಕ ಇವೆರಡನ್ನೂ ಕ್ರಮವಾಗಿ 34 ರೂಪಾಯಿ ಮತ್ತು 30 ರೂಪಾಯಿಗೆ ಸಿಗಲಿವೆ. ದರ ಹೆಚ್ಚಳ ಮಾಡಿದ್ದಾರೆ. ಭಾರತ್ ಅಕ್ಕಿ ಭಾರತ್ ಆಟ ವಿತರಣೆ ಪುನರಾರಂಭಗೊಂಡಿದೆ. ಸೊ ಕೇಂದ್ರ ಸರ್ಕಾರ ಅದನ್ನು ವಿಸ್ತರಿಸಿದೆ ಎಂಬುದು ಕೂಡ ಗಮನಿಸಬೇಕು. ಓಕೆ, ನೆಕ್ಸ್ಟ್ ನಾವು 5ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಚಾಲನೆಗೊಂಡಿರುವ ವಿಶ್ವದ ಅತಿ ಎತ್ತರದ ಸುರಂಗವಾಗಲಿರುವ ಸಿಂಕುನ್ಲಾ ಸುರಂಗವು ಕೆಳಗಿನ ಯಾವ ರಾಜ್ಯಗಳ ನಡುವೆ ಅಥವಾ ಯೂನಿಯನ್ ಟೆರಿಟರಿಗಳ ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತದೆ ಅಂತ ಕೇಳಿದರೆ ಗಮನಿಸಬಹುದು. ಸಿಂಕುನ್ಲಾ ಟನಲ್ ಸೊ ಇದು ನಿರ್ಮಾಣಗೊಂಡ ನಂತರ ಅಂದರೆ ಇದು ನಿರ್ಮಾಣದ ಹಂತದಲ್ಲಿದೆ. ಇದು ಏನಾದರೂ ಒಮ್ಮೆ ನಿರ್ಮಾಣಗೊಂಡರೆ ವಿಶ್ವದ ಅತಿ ಎತ್ತರದ ಸುರಂಗ ಎಂಬ ಹೆಗ್ಗಳಿಕೆಯನ್ನು ಪಡೆದುಕೊಳ್ಳಲಿದೆ. ಸೊ ಹಾಗಾದರೆ ಯಾವ ಯೂನಿಯನ್ ಟೆರಿಟರಿ ಅಥವಾ ರಾಜ್ಯಗಳನ್ನು ಸಂಪರ್ಕಿಸುತ್ತದೆ ಅಂತ ಕೇಳಿದರೆ ಆಪ್ಷನ್ ನಂಬರ್ 2 ಸರಿಯಾಗಿದೆ. ಲಡಾಖ್ ನೋಡಿ, ಲಡಾಖ್ನಿಂದ ಆರಂಭಗೊಂಡು ಹಿಮಾಚಲ ಪ್ರದೇಶದವರೆಗೂ ಸಂಪರ್ಕ ಮಾಡತಕ್ಕಂಥ ಸಿಂಕುಲಾ ಪಾಸ್ ಇದು. ಓಕೆ, ಸಿಂಕುನ್ಲಾ ಅಂತ ಕರಿತೀವಿ ಇದನ್ನು. ಓಕೆ, ಸಿಂಕುನ್ಲಾ ಪಾಸ್. ಸೊ ಈ ಪಾಸ್ ಇದೀಗ ಲಡಾಖ್ ಮತ್ತು ಹಿಮಾಚಲ ಪ್ರದೇಶವನ್ನು ಸಂಪರ್ಕಿಸುತ್ತದೆ. ಹೆಚ್ಚಿನ ಮಾಹಿತಿ ನ್ಯೂಸ್ ಪೇಪರಲ್ಲಿ ಏನಿದೆ ಅಂತ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಸಿಂಕುನ್ಲಾ ಸುರಂಗ ನಿರ್ಮಾಣಕ್ಕೆ ಲಡಾಖ್ನ ದ್ರಾಸ್ನಿಂದ ಪ್ರಧಾನಿ ನರೇಂದ್ರ ಮೋದಿ ವರ್ಚುವಲ್ ಮೂಲಕ ಇಂದು ಚಾಲನೆ ನೀಡಿದರು. ಯೋಜನೆಯು 4.1 ಕಿಲೋಮೀಟರ್ ಜೋಡಿ ಟ್ಯೂಬ್ ಸುರಂಗವನ್ನು ಒಳಗೊಂಡಿದೆ. ನೋಡಿ, ಜೋಡಿ ಟ್ಯೂಬ್ ಸುರಂಗ 4.1 ಕಿಲೋಮೀಟರ್ ಒಳಗೊಂಡಿದೆ. ಇದು ಇಲ್ಲಿ ನೋಡಿ, ಲಡಾಖ್ನ ದ್ರಾಸ್ನಿಂದ ನಿಮು ಫದುಮ್ ದಾರ್ಚಾ ರಸ್ತೆಯಲ್ಲಿ ಸುಮಾರು 15,800 ಅಡಿ ಎತ್ತರದಲ್ಲಿ, ಗಮನಿಸಿ ಸರಿಸುಮಾರು 15,800 ಅಡಿ ಎತ್ತರದಲ್ಲಿ ಲೇಯ್ಗೆ ಎಲ್ಲ ಹವಾಮಾನ ಸಂಪರ್ಕವನ್ನು ಒದಗಿಸುವ ಉದ್ದೇಶದೊಂದಿಗೆ ನಿರ್ಮಿಸಲಾಗಿದೆ. ಇದರ ನಿರ್ಮಾಣ ಪೂರ್ಣಗೊಂಡ ಬಳಿಕ ವಿಶ್ವದ ಅತಿ ಎತ್ತರದ ಸುರಂಗವಾಗಲಿದೆ. 1,681 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಾರ್ಡರ್ ರೋಡ್ಸ್ ಆರ್ಗನೈಜೇಷನ್ ನಿರ್ಮಿಸುತ್ತಿದೆ. ಈ ಸುರಂಗವು ಲಡಾಖ್ನ ಜಾಸ್ಕರ್ ಶ್ರೇಣಿಯನ್ನು ಹಿಮಾಚಲ ಪ್ರದೇಶದ ಲಾಹೋಲ್ ಕಣಿವೆಯೊಂದಿಗೆ ಸಂಪರ್ಕಿಸುವ ಪ್ರಮುಖ ಕೊಂಡಿಯಾಗಿದೆ. ಗಮನಿಸಿ, ಲಡಾಖ್ನ ಜಾಸ್ಕರ್ ಕಣಿವೆ. ಓಕೆ, ಜಾಸ್ಕರ್ ಕಣಿವೆ ಅಂತ ಕರಿತೀವಿ. ಜಾಸ್ಕರ್ ಕಣಿವೆಯನ್ನು ಹಿಮಾಚಲ ಪ್ರದೇಶದ ಲಾಹೋಲ್ ಕಣಿವೆಯೊಂದಿಗೆ ಸಂಪರ್ಕಿಸುತ್ತದೆ. ಹಿಮಾಚಲ ಪ್ರದೇಶದಲ್ಲಿ ಲಾಹೋಲ್ ಕಣಿವೆ ಕಂಡುಬರುತ್ತದೆ, ಲಡಾಖ್ನಲ್ಲಿ ಜಾಸ್ಕರ್ ಕಣಿವೆ ಕಂಡುಬರುತ್ತದೆ. ಸೊ ಇವೆರಡೂ ಕಣಿವೆಗಳನ್ನು ಸಂಪರ್ಕಿಸುವುದು ಸಿಂಕುನ್ಲಾ ಪಾಸ್. ಓಕೆ, ಸೊ ಡೈರೆಕ್ಟಾಗಿ ಕೇಳಬಹುದು ನಿಮಗೆ, ಜಾಸ್ಕರ್ ಕಣಿವೆ ಮತ್ತು ಲಾಹೋಲ್ ಕಣಿವೆಯನ್ನು ಸಂಪರ್ಕಿಸುವ ಪಾಸ್ ಯಾವುದು ಅಂತ. ಓಕೆ, ಸಿಂಕುನ್ಲಾ ಪಾಸ್ ಇದು ಜಾಸ್ಕರ್ ಕಣಿವೆ ಮತ್ತು ಲಾಹೋಲ್ ಕಣಿವೆಯನ್ನು ಸಂಪರ್ಕಿಸುತ್ತದೆ.
ಸೊ ಡೈರೆಕ್ಟಾಗಿ ಹಿಂಗೂ ಕೇಳ್ಬೋದು. ಇತ್ತೀಚೆಗೆ ನಿರ್ಮಾಣಗೊಂಡ ಕೆಳಗಿನ ಯಾವ ಸೇತುವೆ ಹಿಮಾಚಲ ಪ್ರದೇಶ ಮತ್ತು ಲಡಾಖನ್ನು ಸಂಪರ್ಕಿಸುತ್ತದೆ ಅಂತಲೂ ಕೂಡ ಕೇಳಬಹುದು. ಸೊ ಇಲ್ಲಿ ಡೈರೆಕ್ಟಾಗಿ ನಿಮಗೆ ಆ ಒಂದು ಹೆಸರುಗಳನ್ನು ಕೂಡ ಕೇಳಬಹುದಾಗಿದೆ, ನೆನಪಿರಲಿ. ಅರುಣಾಚಲ ಪ್ರದೇಶದ ಬಲಿಪಾರ, ಚೆರಿದುವಾರ್, ಥವಾಂಗ್ ರಸ್ತೆಯಲ್ಲಿ 13,000 ಅಡಿಗೂ ಹೆಚ್ಚು ಎತ್ತರದಲ್ಲಿ ನಿರ್ಮಿಸಲಾದ ಸೇಲಾ ಸುರಂಗ ಮಾರ್ಚ್ನಲ್ಲಿ ತೆರೆಯಲಾಯಿತು. ಪ್ರಸ್ತುತ ಭಾರತದಲ್ಲಿರ್ತಕ್ಕಂಥ ಅತಿ ಎತ್ತರದ ಒಂದು ಸುರಂಗ ಅಂದರೆ ಅದು ಸೇಲಾ ಸುರಂಗವಾಗಿದೆ, ಗಮನಿಸಬೇಕು. ನೆಕ್ಸ್ಟ್ ನಾವು 6ನೇ ಕ್ವಶನ್ ನೋಡೋಣ. ಪ್ರತಿ ವರ್ಷ ಕೆಳಗಿನ ಯಾವ ದಿನದಂದು ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನ, ವರ್ಲ್ಡ್ ನೇಚರ್ ಕನ್ಸರ್ವೇಷನ್ ಡೇ ಜಾಗತಿಕವಾಗಿ ಆಚರಿಸಲಾಗುತ್ತದೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 1, ಸಾರಿ ಫ್ರೆಂಡ್ಸ್, ಆಪ್ಷನ್ ನಂಬರ್ 2 ಸರಿಯಾಗಿದೆ, ಜುಲೈ 28. ಓಕೆ, ಸೊ ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಪ್ರತಿ ವರ್ಷ ನೈಸರ್ಗಿಕ ಸಂಪನ್ಮೂಲಗಳನ್ನು ಸಂರಕ್ಷಿಸುವ ಉದ್ದೇಶದಿಂದಾಗಿ ಜುಲೈ 28 ವರ್ಲ್ಡ್ ನೇಚರ್ ಕನ್ಸರ್ವೇಷನ್ ಡೇಯನ್ನು ಆಚರಣೆ ಮಾಡ್ತೀವಿ. ಹಾಗಾದರೆ 2024 ಥೀಮ್ ಏನು ಅಂತ ಕೇಳಿದರೆ, ಜನರು ಮತ್ತು ಸಸ್ಯಗಳನ್ನು ಸಂಪರ್ಕಿಸುವುದು, ವನ್ಯಜೀವಿ ಸಂರಕ್ಷಣೆಯಲ್ಲಿ ಡಿಜಿಟಲ್ ಆವಿಷ್ಕಾರವನ್ನು ಅನ್ವೇಷಿಸುವುದಾಗಿದೆ. ಕನೆಕ್ಟಿಂಗ್ ಪೀಪಲ್ ಆ್ಯಂಡ್ ಪ್ಲ್ಯಾಂಟ್ಸ್, ಎಕ್ಸ್ಪ್ಲೋರಿಂಗ್ ಡಿಜಿಟಲ್ ಇನೋವೇಷನ್ ಇನ್ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಎಂಬುದು ಈ ವರ್ಷದ ಥೀಮ್. 7ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಯುನೆಸ್ಕೋ ವಿಶ್ವ ಪಾರಂಪರಿಕ ಸಮಿತಿಯು ಕೆಳಗಿನ ಯಾವ ದೇಶದಲ್ಲಿ ಕಂಡುಬರುವ ಸ್ಯಾಡೋ ದ್ವೀಪ ವಿವಾದಾತ್ಮಕ ಚಿನ್ನದ ಗಣಿಯನ್ನು ಸಾಂಸ್ಕೃತಿಕ ಪಾರಂಪರಿಕ ತಾಣ ಅಂದರೆ ಯುನೆಸ್ಕೋ ಹೆರಿಟೇಜ್ ಪಟ್ಟಿಗೆ ಸೇರ್ಪಡೆಗೊಳಿಸಿದೆ? ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಸರಿಯಾದಂಥ ಉತ್ತರ ಜಪಾನ್. ನೋಡಿ, ಸ್ಯಾಡೋ ದ್ವೀಪ, ಓಕೆ, ಶಾಡೋ ದ್ವೀಪ ಜಪಾನ್ ದೇಶದಲ್ಲಿ ಕಂಡುಬರುತ್ತದೆ. ಈ ದ್ವೀಪದಲ್ಲಿ ವಿವಾದಾತ್ಮಕವಾಗಿರತಕ್ಕಂಥ ಚಿನ್ನದ ಗಣಿಗಳಿದ್ದಾವೆ. ಅತ್ಯಂತ ಪ್ರಖ್ಯಾತ ಚಿನ್ನದ ಗಣಿಗಳು ಜಪಾನ್ನಲ್ಲಿ ಕೆಳಗಿನ ಯಾವ ದ್ವೀಪದಲ್ಲಿ ಕಂಡುಬರುತ್ತವೆ ಅಂತ ಡೈರೆಕ್ಟಾಗಿ ಕ್ವಶನ್ ಕೇಳಬಹುದು ನಿಮಗೆ. ಸ್ಯಾಡೋ ದ್ವೀಪ ಅಥವಾ ಸ್ಯಾಡೋ ದ್ವೀಪ ಇತ್ತೀಚೆಗೆ ಸುದ್ದಿಯಲ್ಲಿದೆ, ಇದು ಎಲ್ಲಿ ಕಂಡುಬರುತ್ತದೆ ಅಂತಲೂ ಕೂಡ ಕೇಳಬಹುದು. ಜಪಾನ್. ಸೊ ಇದು ಈಗೀಗ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಗೊಂಡಿದೆ ಸ್ನೇಹಿತರೆ. ತುಂಬಾ ಇಂಪಾರ್ಟೆಂಟ್, ಇದು ಕೂಡ ನೆನಪಿರಲಿ. ನೋಡಿ, ಸ್ಯಾಡೋ ಗಣಿಗೆ ಯುನೆಸ್ಕೋ ಮನ್ನಣೆ ದೊರೆತಿದೆ. ಪ್ರಜಾವಾಣಿ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಓಕೆ, ಯುನೆಸ್ಕೋ ವಿಶ್ವ ಪಾರಂಪರಿಕ ಸಮಿತಿಯು ಜಪಾನ್ನ ಸ್ಯಾಡೋ ದ್ವೀಪ ಅದು ವಿವಾದಾತ್ಮಕ ಚಿನ್ನದ ಗಣಿಯನ್ನು ಇದೀಗ ತಾಣವಾಗಿ ನೋಂದಾಯಿಸಿದೆ. ಈ ಗಣಿಯಲ್ಲಿ 2ನೇ ವಿಶ್ವ ಸಮರದಲ್ಲಿ ಕೊರಿಯಾದ ಕಾರ್ಮಿಕರ ಮೇಲೆ ದೌರ್ಜನ್ಯ ನಡೆಸಿದ ಕರಾಳ ಇತಿಹಾಸದ ಚಿತ್ರಣವನ್ನು ಪ್ರದರ್ಶಿಸಲು ಜಪಾನ್ ಇದನ್ನು ಯುನೆಸ್ಕೋ ಹೆರಿಟೇಜ್ ಪಟ್ಟಿಗೆ ಸೇರ್ಪಡೆಗೊಳಿಸಬೇಕು ಅಂತಕ್ಕಂಥ ಮಾಹಿತಿಯನ್ನು ಒಪ್ಪಿಗೆ ನೀಡಿದ ನಂತರವೇ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಜಪಾನ್ ಮತ್ತು ದಕ್ಷಿಣ ಕೊರಿಯಾ ನಡುವಿನ ಸಂಬಂಧಗಳಲ್ಲಿ ಆಗಿರುವ ಸುಧಾರಣೆಯನ್ನು ಈ ನಿರ್ಧಾರ ಸೂಚಿಸುತ್ತದೆ. ಗಮನಿಸಿ, 2ನೇ ವಿಶ್ವ ಸಮರದಲ್ಲಿ ಕೊರಿಯಾದ ಕಾರ್ಮಿಕರ ಮೇಲೆ ನಡೆದಂತಹ ಒಂದು ಘಟನೆಯನ್ನು ಈ ಗಣಿ ತಿಳಿಸುತ್ತದೆ. ಓಕೆ, ಸೊ ಅಷ್ಟೇ ಅಲ್ಲದೆ ಇನ್ನೊಂದು ಪ್ರಮುಖ ಸ್ಥಳವನ್ನು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಗೊಳಿಸಲಾಗಿದೆ. ಯಾವುದಂದರೆ ನೆಲ್ಸನ್ ಮಂಡೇಲಾಗೆ ಸಂಬಂಧಪಟ್ಟಂಥ ಸ್ಥಳಗಳು. ನೋಡಿ, ನೆಲ್ಸನ್ ಮಂಡೇಲಾಗೆ ಸಂಬಂಧಿಸಿದ ಸ್ಥಳಗಳನ್ನು ಇದೀಗ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರ್ಪಡೆಗೊಳಿಸಲಾಗಿದೆ. ಅಂದರೆ ದಕ್ಷಿಣ ಆಫ್ರಿಕಾದ ವಿಮೋಚನಾ ಹೋರಾಟ ಮತ್ತು ಮಾನವ ಹಕ್ಕುಗಳ ಪ್ರತಿಪಾದಕ ನೆಲ್ಸನ್ ಮಂಡೇಲಾ ಅವರಿಗೆ ಸಂಬಂಧಿಸಿದಂಥ ಐತಿಹಾಸಿಕ ಸ್ಥಳಗಳನ್ನು ಯುನೆಸ್ಕೋ ತನ್ನ ಪಟ್ಟಿಗೆ ಸೇರ್ಪಡೆಗೊಳಿಸಿದೆ. ಸೊ ಓಕೆ, ಸೊ ಇದು ಕೂಡ ಇಂಪಾರ್ಟೆಂಟು, ನೆನಪಿರಲಿ. ನೆಕ್ಸ್ಟ್ 8ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕರ್ನಾಟಕದ ಮಾಜಿ ಸಚಿವ CH ವಿಜಯಶಂಕರ್ ಅವರನ್ನು ಕೆಳಗಿನ ಯಾವ ರಾಜ್ಯದ ನೂತನ ರಾಜ್ಯಪಾಲರನ್ನಾಗಿ ನೇಮಕ ಮಾಡಿದ್ದಾರೆ? ನೋಡಿ, ಸರಿಯಾದಂಥ ಉತ್ತರ ಮೇಘಾಲಯ. ಆಪ್ಷನ್ ನಂಬರ್ 3 ಸರಿಯಾಗಿದೆ. ಮೈಸೂರಿನವರಾಗಿರತಕ್ಕಂಥ ವಿಜಯಶಂಕರ್ ಅವರನ್ನು ಮೇಘಾಲಯದ ನೂತನ ಗವರ್ನರ್ ಆಗಿ ನೇಮಕ ಮಾಡಲಾಗಿದೆ. ಅತ್ಯುನ್ನತವಾಗಿರತಕ್ಕಂಥ ಹುದ್ದೆಯನ್ನು ನೀಡಿದ್ದಾರೆ. ಸೊ ಯಾರು ಈ CH ವಿಜಯಶಂಕರ್ ಅಂತ ಅಂದರೆ ಗಮನಿಸಬಹುದು, ಇವರು ರಾಣೆಬೆನ್ನೂರು ಮೂಲದವರಾದ ವಿಜಯಶಂಕರ್
1994ರಿಂದ 98ರವರೆಗೆ ಮೊದಲ ಬಾರಿಗೆ ಹುಣಸೂರು ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗ್ತಾರೆ. ಓಕೆ, ಸೊ ಅಲ್ಲಿಂದ ಅವರ ಜರ್ನಿ ಆರಂಭವಾಗುತ್ತದೆ. ಇನ್ನು ಇವರು ಮೈಸೂರಿನ ಕುರುಬ ಸಮುದಾಯದ ನಾಯಕ. ಇವರು ವಿಜಯ್ ಶಂಕರ್ 1998 ಮತ್ತು 2004ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಭದ್ರಕೋಟೆಯಾಗಿದ್ದಂತಹ ಮೈಸೂರು ಕೊಡಗು ಕ್ಷೇತ್ರದಲ್ಲಿ BJP ಕಾಲಿಡಲು ಸಹಾಯ ಮಾಡ್ತಾರೆ. ಇವರು 2017ರಲ್ಲಿ BJPಯನ್ನು ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆಯಾಗ್ತಾರೆ. ನಂತರ 2019ರಲ್ಲಿ ಇವರು ಮೈಸೂರಿನ ಕಾಂಗ್ರೆಸ್ ಟಿಕೆಟ್ನಿಂದ ಕಣಕ್ಕಿಳಿತಾರೆ. ಆದರೆ ಪ್ರತಾಪ್ ಸಿಂಹನ ವಿರುದ್ಧ 1.38 ಲಕ್ಷ ಮತಗಳಿಂದ ಇವರು ಸೋಲನ್ನು ಅನುಭವಿಸ್ತಾರೆ. ಇವರೊಂದಿಗೆ ಇತರೆ 8 ರಾಜ್ಯಗಳಿಗೆ ರಾಜ್ಯಪಾಲರನ್ನು ನೇಮಕ ಮಾಡಲಾಗಿದೆ. ತೆಲಂಗಾಣ ಹಾಗೂ ಜಾರ್ಖಂಡ್ನ ಹಾಲಿ ರಾಜ್ಯಪಾಲರಾಗಿರ್ತಕ್ಕಂಥ CP ರಾಧಾಕೃಷ್ಣನ್ ಅವರನ್ನು ಮಹಾರಾಷ್ಟ್ರದ ರಾಜ್ಯಪಾಲರನ್ನಾಗಿ ನೇಮಕ ಮಾಡಲಾಗಿದೆ. ಇನ್ನು ಹರಿಭಾವ್ ಕಿಶನ್ ಭಾವ್ ಬವಾಡೆ ಅಂತ ಹೇಳ್ತೀವಿ, ಅವರು ರಾಜಸ್ಥಾನಕ್ಕೆ ರಾಜ್ಯಪಾಲರಾಗಿ ಆಯ್ಕೆಯಾಗಿದ್ದಾರೆ ಇದೀಗ. ಇನ್ನು ಸಂತೋಷ್ ಕುಮಾರ್ ಗಾಂಗ್ವಾರ್ ಎಂಬತಕ್ಕಂಥವರು ಜಾರ್ಖಂಡ್ ರಾಜ್ಯದ ರಾಜ್ಯಪಾಲರಾಗಿದ್ದಾರೆ. ರಾಮನ್ ದೇಕಾ ಛತ್ತೀಸ್ಗಢಕ್ಕೆ, ಜಿಷ್ಣು ದೇವ್ ವರ್ಮಾ ತೆಲಂಗಾಣಕ್ಕೆ, ಓಂ ಪ್ರಕಾಶ್ ಮಾಥುರ್ ಸಿಕ್ಕಿಂ ರಾಜ್ಯಕ್ಕೆ, ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅಸ್ಸಾಂ. ಸೊ ಹೀಗೆ ಈ ರಾಜ್ಯಗಳಿಗೆ ನೂತನವಾಗಿ ರಾಜ್ಯಪಾಲರನ್ನಾಗಿ ನೇಮಕ ಮಾಡಿದ್ದಾರೆ. ನೆಕ್ಸ್ಟ್ ನಾವು 9ನೇ ಕ್ವಶನ್ ನೋಡಿ. ದೇಶದಲ್ಲೇ ನವೋದ್ಯಮ ಅಂದರೆ ಸ್ಟಾರ್ಟಪ್ನಲ್ಲಿ ಕರ್ನಾಟಕ ಕೆಳಗಿನ ಯಾವ ಸ್ಥಾನವನ್ನು ಪಡೆದುಕೊಂಡಿದೆ? ದೇಶದಲ್ಲೇ 2ನೇ ಸ್ಥಾನದಲ್ಲಿದೆ. ನೋಡಿ, ಸ್ಟಾರ್ಟಪ್ಗಳು ಅಥವಾ ನವೋದ್ಯಮಗಳ ಸ್ಥಾಪನೆಯಲ್ಲಿ ಕರ್ನಾಟಕ ದೇಶದಲ್ಲೇ 2ನೇ ಸ್ಥಾನವನ್ನು ಪಡೆದುಕೊಂಡಿರತಕ್ಕಂಥದ್ದು. ಸೊ ಸ್ಟಾರ್ಟಪ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನವೋದ್ಯಮ ಕರ್ನಾಟಕಕ್ಕೆ ದ್ವಿತೀಯ ಸ್ಥಾನ ಲಭಿಸಿದೆ. 1.40 ಲಕ್ಷ ಸ್ಟಾರ್ಟಪ್ಗಳಿಗೆ DPIIT ಮಾನ್ಯತೆಯನ್ನು ನೀಡಿದೆ. ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. 1.40 ಲಕ್ಷ ಸ್ಟಾರ್ಟಪ್ಗಳಿಗೆ DPIIT ಮಾನ್ಯತೆಯನ್ನು ನೀಡಿದೆ. ಸೊ ಮಹಾರಾಷ್ಟ್ರ ಇಲ್ಲಿ ಅಗ್ರಸ್ಥಾನದಲ್ಲಿದೆ. ನಂತರ ಕರ್ನಾಟಕ, ದೆಹಲಿ, ಉತ್ತರ ಪ್ರದೇಶ, ಗುಜರಾತ್ ಇದೆ. ಎಲ್ಲ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ದೇಶದಲ್ಲೇ ನವೋದ್ಯಮದಲ್ಲಿ ಸ್ಟಾರ್ಟಪ್ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ನಂತರ ಮಹಾರಾಷ್ಟ್ರ, ದೆಹಲಿ ನಂತರ ಸ್ಥಾನದಲ್ಲಿವೆ. ಈ ಮೂಲಕ ಕರ್ನಾಟಕದಲ್ಲಿ ಟೋಟಲ್ ಆಗಿ 15,019 ನವೋದ್ಯಮಗಳು ನೋಂದಣಿಯಾಗಿದೆ. ಮಹಾರಾಷ್ಟ್ರ 25,044 ನವೋದ್ಯಮಗಳಿದ್ದಾವೆ. ದೆಹಲಿಯಲ್ಲಿ 14,000 ಚಿಲ್ಲರೆ ಇದ್ದರೆ ಉತ್ತರ ಪ್ರದೇಶದಲ್ಲಿ 13,299 ಇದೆ. ನಂತರ ಗುಜರಾತ್ ಇದೆ. ಓಕೆ, ಸೊ ಇವೆಲ್ಲವೂ ಕ್ರಮವಾಗಿ 4 ಮತ್ತು 5ನೇ ಸ್ಥಾನದಲ್ಲಿವೆ. ದೇಶದಲ್ಲಿ ನವೋದ್ಯಮಗಳ ನೋಂದಣಿ 1.4 ಲಕ್ಷಕ್ಕೆ ಏರಿಕೆಯಾಗಿದೆ ಎಂದು DPIIT ಮಾಹಿತಿಯನ್ನು ತಿಳಿಸಿದೆ. ನೆಕ್ಸ್ಟ್ 10ನೇ ಕ್ವಶನ್ ನೋಡಿ. ಕೆಳಗಿನ ಯಾವ ರಾಜ್ಯವು ದೇಶದಲ್ಲಿ 2023-24ನೇ ಹಣಕಾಸು ವರ್ಷದಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆಯ ಲಾಭ ಪಡೆಯುವವರ ಸಂಖ್ಯೆಯಲ್ಲಿ ಅಗ್ರಸ್ಥಾನದಲ್ಲಿದೆ? ಕರ್ನಾಟಕ ಅಗ್ರಸ್ಥಾನದಲ್ಲಿದೆ. ನಂತರ ರಾಜಸ್ಥಾನ, ಆಂಧ್ರ ಪ್ರದೇಶ, ಉತ್ತರ ಪ್ರದೇಶವಿರತಕ್ಕಂಥದ್ದು. ಓಕೆ, ಸೊ ಡೀಟೇಲ್ಸನ್ನು ಗಮನಿಸಬಹುದು. ಕರ್ನಾಟಕ ಇಲ್ಲಿ ಅಗ್ರಸ್ಥಾನ ಪಡೆದುಕೊಂಡಿದೆ. ಓಕೆ, ಆಯುಷ್ಮಾನ್ ಭಾರತ್ ಯೋಜನೆಯಲ್ಲಿ ಲಾಭ ಪಡೆಯುವುದರಲ್ಲಿ ಕರ್ನಾಟಕ ಅಗ್ರಸ್ಥಾನದಲ್ಲಿದೆ. ನಂತರ ಆಂಧ್ರ ಪ್ರದೇಶ. ನೋಡಿ, ಕರ್ನಾಟಕದಲ್ಲಿ ಟೋಟಲ್ಲು 32.13 ಲಕ್ಷ. ನಂತರ ರಾಜಸ್ಥಾನ, ಆಂಧ್ರ ಪ್ರದೇಶ, ಉತ್ತರ ಪ್ರದೇಶ, ಛತ್ತೀಸ್ಗಢ, ಗುಜರಾತ್, ಮಧ್ಯಪ್ರದೇಶ, ಕೇರಳ ನಂತರದ ಸ್ಥಾನದಲ್ಲಿವೆ. ಓಕೆ, ನೆಕ್ಸ್ಟ್ 11ನೇ ಕ್ವಶನ್ ನೋಡಿ. ದಕ್ಷಿಣ ಕೊರಿಯಾದ ಮಹಿಳೆಯರ ಆರ್ಚರಿ ರಿಕರ್ವ್ ತಂಡ ಕೆಳಗಿನ ಯಾವ ದೇಶವನ್ನು ಸೋಲಿಸುವುದರ ಮೂಲಕ ಸತತ 10ನೇ ಬಾರಿಗೆ ಚಿನ್ನದ ಪದಕವನ್ನು ಜಯಿಸಿದೆ? ಸರಿ ಫ್ರೆಂಡ್ಸ್, ಇಲ್ಲಿ ಒಲಿಂಪಿಕ್ಸ್ ಅಂತ ಮಾಡ್ಕೊಳ್ಳಿ. ನೋಡಿ, 2024ರ ಒಲಿಂಪಿಕ್ಸ್ನಲ್ಲಿ ದಕ್ಷಿಣ ಕೊರಿಯಾದ ಮಹಿಳೆಯರ ಆರ್ಚರಿ ತಂಡ, ಗಮನಿಸಬೇಕು, ಮಹಿಳೆಯರ ಆರ್ಚರಿ ತಂಡ ಸತತವಾಗಿ 10ನೇ ಬಾರಿಗೆ ಚಾಂಪಿಯನ್ ಆಗಿದೆ. ಗಮನಿಸಿ, ಅತ್ಯಂತ ಅಮೋಘ ಸಾಧನೆ ಇದು. ಸತತವಾಗಿ
ಸತತವಾಗಿ ಒಂದು ಮ್ಯಾಚನ್ನು ಬಿಡದೆ 10ನೇ ಬಾರಿಗೆ ಚಾಂಪಿಯನ್ ಆಗಿರತಕ್ಕಂಥದ್ದು ದಕ್ಷಿಣ ಕೊರಿಯಾ, ಸೌತ್ ಕೊರಿಯಾದ ಮಹಿಳೆಯರ ಆರ್ಚರಿ ತಂಡ. ಸೊ ಯಾವ ದೇಶದ ತಂಡವನ್ನು ಸೋಲಿಸಿ ಈ ವರ್ಷ ಈ ಸಾಧನೆ ಮಾಡಿದೆ ಅಂತಂದರೆ ಅದು ಚೀನಾವನ್ನು ಸೋಲಿಸಿ. ಸೊ ಇಲ್ಲಿ ಸೌತ್ ಕೊರಿಯನ್ಸ್ ವುಮೆನ್ಸ್ ಆರ್ಚರಿ ರಿಕರ್ವ್ 10th ಟೈಮ್ ವಿನ್ ಆಗಿದೆ ಗೋಲ್ಡನ್ನು. ಸತತ 10ನೇ ಬಾರಿ ಚಿನ್ನ ಗೆದ್ದ ಕೊರಿಯಾ ಮಹಿಳಾ ಆರ್ಚರಿ ತಂಡ. ಓಕೆ, ಸತತ 10ನೇ ಬಾರಿಗೆ ಈ ಸಾಧನೆಯನ್ನು ಮಾಡಿದೆ. ಇದು ಕೂಡ ಎಕ್ಸಾಮಿಗೆ ಇಂಪಾರ್ಟೆಂಟು, ನೆನಪಿಟ್ಕೋಬೇಕು. 12ನೇ ಕ್ವಶನ್ ನೋಡಿ. 2024ನೇ ಸಾಲಿನ ಪ್ರತಿಷ್ಠಿತ ಮಹಿಳಾ ಏಷ್ಯಾ ಕಪ್ನಲ್ಲಿ ಭಾರತವನ್ನು ಸೋಲಿಸಿ ಕೆಳಗಿನ ಯಾವ ದೇಶವು ಚೊಚ್ಚಲ ಬಾರಿಗೆ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2 ಶ್ರೀಲಂಕಾ. ಶ್ರೀಲಂಕಾ ಚಾಂಪಿಯನ್ ಆಗಿದೆ. ಗಮನಿಸಿ, ಏಷ್ಯಾ ಕಪ್ನಲ್ಲಿ ಭಾರತ ರನ್ನರ್ ಅಪ್ ಆಗಿರತಕ್ಕಂಥದ್ದು. ಮುಖ್ಯವಾಗಿ ಮಹಿಳಾ ತಂಡಕ್ಕೆ ಫೈನಲ್ನಲ್ಲಿ ಶ್ರೀಲಂಕಾ ವಿರುದ್ಧ 8 ವಿಕೆಟ್ಗಳ ಆಘಾತಕಾರಿ ಸೋಲನ್ನಾಗಿದೆ. 8ನೇ ಬಾರಿ ಟ್ರೋಫಿ ಗೆಲ್ಲುವ ಕನಸು ಭಾರತಕ್ಕೆ ಭಗ್ನಗೊಂಡಿದೆ. ಚೊಚ್ಚಲ ಪ್ರಶಸ್ತಿ ಗೆದ್ದಂತಹ ಲಂಕಾ ಮಹಿಳೆಯರು. ಓಕೆ, ಗಮನಿಸಿ, ಮಹಿಳಾ ಏಷ್ಯಾ ಕಪ್ನಲ್ಲಿ 8ನೇ ಬಾರಿ ಚಾಂಪಿಯನ್ ಎನಿಸಿಕೊಳ್ಳುವ ಭಾರತದ ಕನಸು ಭಗ್ನಗೊಂಡಿದೆ. ಶ್ರೀಲಂಕಾ ತಂಡ ಚೊಚ್ಚಲ ಬಾರಿ ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಿಯಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಹರ್ಷಿಕಾ ಸಮರವಿಕ್ರಮ ಪಡೆದುಕೊಂಡಿದ್ದರೆ, ಟೂರ್ನಿಯ ಶ್ರೇಷ್ಠ ಪ್ರಶಸ್ತಿಯನ್ನು ಚಮರಿ ಅಟ್ಟಪಟ್ಟು ಪಡೆದುಕೊಂಡಿದ್ದಾರೆ. ಹಾಗಾದರೆ 5 ಬಾರಿ ಸೋಲು, 6ನೇ ಪ್ರಯತ್ನದಲ್ಲಿ ಟ್ರೋಫಿಯನ್ನು ಗೆದ್ದುಕೊಂಡಿದೆ. ಲಂಕಾ ತಂಡ ಈ ಮೊದಲು 5 ಬಾರಿ ಭಾರತದ ವಿರುದ್ಧವೇ ಫೈನಲ್ನಲ್ಲಿ ಸೋತು ಪ್ರಶಸ್ತಿ ತಪ್ಪಿಸಿಕೊಂಡಿತ್ತು. ಅಂದರೆ 2004, 2005, 6, 8, 2022ರಲ್ಲಿ ಫೈನಲ್ಗೆ ಬಂದಿದ್ದರೂ ಕೂಡ ಮುಗ್ಗರಿಸಿತ್ತು. ಆದರೆ ಈ ಬಾರಿ ಭಾರತವನ್ನು ಸೋಲಿಸಿ ಪ್ರಶಸ್ತಿ ಗೆದ್ದಿದೆ. 2ನೇ ಸೋಲು ಭಾರತಕ್ಕೆ. ಭಾರತ ಮಹಿಳಾ ಏಷ್ಯಾ ಕಪ್ ಫೈನಲ್ನಲ್ಲಿ 2ನೇ ಬಾರಿ ಸೋಲನುಭವಿಸಿತು. 2018ರಲ್ಲಿ ಬಾಂಗ್ಲಾದೇಶ ವಿರುದ್ಧ ಸೋತು ರನ್ನರ್ ಅಪ್ ಆಗಿತ್ತು ಭಾರತ. ನೆಕ್ಸ್ಟ್ 13ನೇ ಕ್ವಶನ್ ನೋಡಿ. ಒಲಿಂಪಿಕ್ ಇತಿಹಾಸದಲ್ಲೇ ಶೂಟಿಂಗ್ ವಿಭಾಗದಲ್ಲಿ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಮನು ಭಾಕರ್ ಎಷ್ಟು ಮೀಟರ್ ಏರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಕಂಚಿನ ಪದಕವನ್ನು ಪಡೆದಿದ್ದಾರೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2 10 ಮೀಟರ್ ಏರ್ ಪಿಸ್ತೂಲ್ ಸ್ಪರ್ಧೆ. ನೋಡಿ, ಇದೀಗ 10 ಮೀಟರ್ ಏರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಕಂಚಿನ ಪದಕವನ್ನು ಪಡೆಯುವುದರ ಮೂಲಕ ಒಲಿಂಪಿಕ್ ಗೇಮ್ಸ್ ಇತಿಹಾಸದಲ್ಲಿ ಭಾರತದಿಂದ ಮಹಿಳಾ ಕ್ರೀಡಾಪಟು ಒಬ್ಬರು ಪ್ರಶಸ್ತಿಯನ್ನು ಪಡೆದಂಥದ್ದು ಇದೇ ಮೊದಲ ಬಾರಿಯಾಗಿದೆ. ಅಂದರೆ ಶೂಟಿಂಗ್ ವಿಭಾಗದಲ್ಲಿ ಇದು 5ನೇ ಪ್ರಶಸ್ತಿಯಾಗಿದೆ. ಆಲ್ರೆಡಿ 4 ಜನ ಭಾರತೀಯ ಶೂಟರ್ಗಳು, ಅಂದರೆ ಅವರು ಪುರುಷರೇ ಎಲ್ಲರೂ, ಸೊ ಅವರು ಚಾಂಪಿಯನ್ ಆಗಿದ್ದರು. ಅಂದರೆ ಅಲ್ಲಿ ಪ್ರಶಸ್ತಿಯನ್ನು, ಅಂದರೆ ಪದಕಗಳನ್ನು ಪಡೆದಿದ್ರು ಕೂಡ, ಸೊ ಮಹಿಳಾ ವಿಭಾಗದಲ್ಲಿ ಯಾವುದೇ ಒಂದು ಪ್ರಶಸ್ತಿ ಅಥವಾ ಪದಕ ಬಂದಿರಲಿಲ್ಲ. ಮನು ಭಾಕರ್ ಈ ಸಾಧನೆಯನ್ನು ಮಾಡಿದ್ದಾರೆ. ಸೊ ಈ ಸಾಧನೆಯನ್ನು ಮಾಡಿದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆ ಇದೀಗ ಇವರ ಹೆಸರಿಗೆ ಬಂದಿರತಕ್ಕಂಥದ್ದು. ಓಕೆ, ಸೊ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ ನ್ಯೂಸ್ ಪೇಪರಲ್ಲಿ ಏನಿದೆ ಅಂತ. ಪ್ಯಾರಿಸ್ ಒಲಿಂಪಿಕ್ನ 2ನೇ ದಿನ ಭಾರತ ಕಂಚಿನ ಪದಕದೊಂದಿಗೆ ತನ್ನ ಖಾತೆಯನ್ನು ತೆರೆದಿದೆ. ಗಮನಿಸಿ, 2ನೇ ದಿನದಲ್ಲೇ ಮೊದಲ ಪದಕ ಅಂತ ಕರಿತೀವಿ, ಅದು ಕಂಚಿನ ಪದಕ. ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾರು ಮೊದಲ ಪದಕವನ್ನು ತಂದುಕೊಟ್ರು ಅಂತಲೂ ಕೂಡ ಕೇಳಬಹುದು. ಓಕೆ, ಮನು ಭಾಕರ್ ಯಾವ ಪದಕ ಅಂತ ಕೇಳಿದ್ರೆ ಅದು ಕಂಚಿನ ಪದಕ. 10 ಮೀಟರ್ ಏರ್ ಪಿಸ್ತೂಲ್ನಲ್ಲಿ ಈ ಸಾಧನೆ ಮಾಡಿದ್ದಾರೆ. ಸೊ ಈ ಪದಕವನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆ ಇವರ ದಾಖಲೆಯಾಗಿದೆ. ಇನ್ನು ಕೊರಿಯಾದ ಓಯ್ ಹೆ ಚಿನ್ ಇಲ್ಲಿ ಚಿನ್ನದ ಪದಕವನ್ನು ಪಡೆದಿದ್ದರೆ, ಕೊರಿಯಾದ ಮತ್ತೊಬ್ಬ ಸ್ಪರ್ಧಿ ಕಿಮ್ ಎಜಿ ಬೆಳ್ಳಿ ಎಂಬರು ಇಲ್ಲಿ ಬೆಳ್ಳಿ ಪದಕವನ್ನು ಪಡೆದಿದ್ದಾರೆ. ಇನ್ನು ಶೂಟಿಂಗ್ನಲ್ಲಿ ಒಲಿಂಪಿಕ್ನಲ್ಲಿ ಪದಕ ಗೆದ್ದ ಭಾರತೀಯರ ವಿವರ ನೋಡಿ. 2004ರಲ್ಲಿ ಅಥೆನ್ಸ್ನಲ್ಲಿ ನಡೆದಂತಹ ಕ್ರೀಡೆಯಲ್ಲಿ ರಾಜ್ಯವರ್ಧನ್ ಸಿಂಗ್ ರಾಥೋಡ್ ಪುರುಷರ ಡಬಲ್ಸ್ನಲ್ಲಿ ಬೆಳ್ಳಿ ಪದಕವನ್ನು ಪಡೀತಾರೆ. ಅದು ಮೊಟ್ಟ ಮೊದಲ ಶೂಟಿಂಗ್ ವಿಭಾಗದ ಪದಕವಾಗಿತ್ತು. ಇನ್ನು 2ನೇದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಅಭಿನವ್ ಬಿಂದ್ರಾ
ಪುರುಷರ 10 ಮೀಟರ್ ಏರ್ ರೈಫಲ್ನಲ್ಲಿ ಅವರು ಚಿನ್ನದ ಪದಕವನ್ನು ಪಡೆದಿದ್ದರು. ಅಂದರೆ ಚಿನ್ನದ ಪದಕ, ಶೂಟಿಂಗ್ ವಿಭಾಗದಲ್ಲಿ ಚಿನ್ನದ ಪದಕವನ್ನು ಪಡೆದಂತಹ ಏಕೈಕ ವ್ಯಕ್ತಿ ಎಂಬ ಹೆಗ್ಗಳಿಕೆ ಇವರ ಹೆಸರಿನಲ್ಲಿದೆ. ಅಂದರೆ ಶೂಟಿಂಗ್ ವಿಭಾಗದಲ್ಲಿ ಚಿನ್ನದ ಪದಕವನ್ನು ಪಡೆದಂಥ ಏಕೈಕ ವ್ಯಕ್ತಿ ಇವರೇ. 2008ರಲ್ಲಿ ಬೀಜಿಂಗ್ ಏನು ನಡೆದಿತ್ತು ಆ ಒಂದು ಕ್ರೀಡಾಕೂಟದಲ್ಲಿ ಈ ಪ್ರಶಸ್ತಿಯನ್ನು ಅವರು ಪಡೆದುಕೊಂಡಿದ್ದರು. ಸೊ ಅಭಿನವ್ ಬಿಂದ್ರರವರಿಗೆ ಒಲಿಂಪಿಕ್ ಅಸೋಸಿಯೇಷನ್ ಒಂದು ಸಾಧನ ಪ್ರಶಸ್ತಿಯನ್ನು ಕೂಡ ಮೊನ್ನೆ ನೀಡಿದೆ ಅಭಿನವ್ ಬಿಂದ್ರ. ಇದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಆಲ್ರೆಡಿ. ಇನ್ನು ಗಗನ್ ನಾರಂಗ್ ಇವರು 10 ಮೀಟರ್ ಏರ್ ಪಿಸ್ತೂಲ್ನಲ್ಲಿ ಕಂಚು ಪಡೆದಿದ್ದರು 2012ರಲ್ಲಿ ಲಂಡನ್ನಲ್ಲಿ ನಡೆದಿತ್ತು. 4ನೇದಾಗಿ ವಿಜಯ್ ಕುಮಾರ್ ಅವರು ಪುರುಷರ 25 ಮೀಟರ್ ಕ್ಷಿಪ್ರ ಫೈರ್ ಪಿಸ್ತೂಲ್ನಲ್ಲಿ 2012ರಲ್ಲಿ ಬೆಳ್ಳಿ ಪದಕದ ಪಡೆದಿದ್ದರು. ಸೊ ಲಂಡನ್ನಲ್ಲಿ ನಡೆದಿತ್ತದು. 5ನೇದಾಗಿ ಇದೀಗ ಮನು ಬಾಕರ್ ಮಹಿಳೆಯರ 10 ಮೀಟರ್ ಏರ್ ಪಿಸ್ತೂಲ್ ಕಂಚನ್ನು ಪಡೆದಿದ್ದಾರೆ. ಓಕೆ, ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.